ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮೆಸ್ಸಿಮಯ ಆಗೋಗ್ಬಿಡೈತಲ್ಲ ಗುರು. ಲೇನಲ್ ಮೆಸ್ಸಿ ಇಂಡಿಯಾ ವಿಸಿಟು 3 ದಿನದ ಮಟ್ಟಿಗೆ ಇದು ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ಎಲ್ಲೆಲ್ಲಿ ವಿಸಿಟ್ ಹಾಕಿದ್ರು, ಕೋಲ್ಕತ್ತಾದಲ್ಲಿ ವಿಸಿಟ್ ಹಾಕಿದ್ರು, ಅಲ್ಲಿ ನೋಡ್ತವನ ಸ್ಟೇಡಿಯಮ್ಮೇ ವಾಡದವನ ಅಜ್ಜಿ ಊರು ಬಾಗಿಲು ಮಾಡಾಕ್ಬಿಟ್ಟವ್ರೆ. ಅಲ್ಲಿ ಸೆಕ್ಯೂರಿಟಿ ರೀಸನ್ಸಿಂದ ಅದು ಬ್ರೀಚ್ ಆಗಿದ್ದರಿಂದ ಅವರು ಟಕ್ಕನಾಗಿ ಹೊಟ್ಬಿಟ್ರು ಅಲ್ಲಿಂದ. ಸೊ ಕೈಯೆಲ್ಲ ಹಿಡ್ಕೊಂಡು ಎಳ್ದಾಡಿದ್ರೆ ಇನ್ನೇನು ಮಾಡ್ತಾರೆ ಗುರು ಅಲ್ಲಿಂದ. ಸೊ ಅಲ್ಲಿ ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ. ಒಂಥರ ಅಲ್ಲಿ ಕೋಲ್ಕತ್ತಾದಲ್ಲಿ ಏನಾಯಿತು ಅಂದ್ರೆ ಎಲ್ಲ ಅವನಜ್ಜಿ ಬಾಯಿಗೆ ಬಂದಂಗೆ ಆರ್ಗನೈಸರ್ಸ್ಗೆ, ಪೊಲೀಸವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರಲ್ಲಿ. ಪೊಲೀಸವ್ರಿಗೆಲ್ಲ ಹುಚ್ಚನಾಗಿ ಹೊಡೆದ್ಬಿಟ್ಟವ್ರೆ. ನೆನ್ನೆಯಲ್ಲಿ ಪಬ್ಲಿಕ್ಗೆ ಹೊಡೆದ್ಬಿಟ್ಟವ್ರೆ. ಕೆಲವು ಪಬ್ಲಿಕ್ಗಳು ಪೊಲೀಸಿಗೆ ಪ್ರೊಟೆಕ್ಷನ್ ಕೊಡ್ತಾರಲ್ಲ, ಆ ಥರ ಆಗಿತ್ತು ನೆನ್ನೆ ಸ್ಟೇಡಿಯಮ್ಮಲ್ಲಿ. ನೆನ್ನೆ ಅಂತೂ ಫುಲ್ಲು ಟ್ರ್ಯಾಜಡಿ. ಅಜ್ಜಿ ಬಾಯಿಗೆ ಬಂದಾಗ ಈ ಕಡೆ ಗೌರ್ಮೆಂಟ್ ಅವ್ರಿಗೆ ಹೋಗಿತಾವ್ರು, ಎಲ್ಲರಿಗೂ ಹೋಗಿತಾವ್ರು. ರೀಫಂಡು ಕೂಡ ಅನೌನ್ಸ್ಮೆಂಟ್ ಅಂತೂ ಆಯಿತು. ಚೇರ್ಗಳೆಲ್ಲ ಒದ್ದು ಬ್ಲಾಸ್ಟ್ ಮಾಡಿ, ಚೇರ್ ಮಾತ್ರ ಅಂದಲ್ಲ, ಗ್ರೌಂಡಲ್ಲಿ ಏನೇನು ಸಿಗ್ತದೋ ಅದರ ಸ್ಟೇಡಿಯಮ್ಮಲ್ಲಿ ಎಲ್ಲ ಪುಡಿ ಮಾಡಾಕ್ಬಿಟ್ಟವ್ರೆ ಫ್ಯಾನ್ಸ್ಗಳು. ಮೆಸ್ಸಿ ಅವರ ಫ್ಯಾನ್ಸ್ ನೋಡೋಕ್ಕಾಗಲಿಲ್ಲ ಮೆಸ್ಸಿನ ಅಂತ. ಯಾಕಂದರೆ ನೋಡಿದ್ದೀನಿ ನಾನು, ಮದುವೆ ಇದೆಯಂತೆ ಗುರು, ಮದುವೆ ಬಿಟ್ಬಿಟ್ಟು ಬಂದವ್ರಂತೆ ಮೆಸ್ಸಿನ ನೋಡೋಕ್ಕೆ ಅಂತ ಕೋಲ್ಕತ್ತಾದಲ್ಲಿ. ಒಬ್ಬರು ಬಂದ್ಬಿಟ್ಟು ಫ್ಯಾನ್ ಹೇಳ್ತಾರೆ, ಇವತ್ತು ನನ್ನ ಮದುವೆ ಐತೆ ಗುರು, ನಾನು ಮೆಸ್ಸಿ ನೋಡೋಕೆ ಬಂದಿದ್ದೀನಿ ಇವತ್ತು ಅಂತ. ಮದುವೆಗಿಂತ ಮೆಸ್ಸಿನ ನೋಡೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ಬಿಡುತ್ತೆ. ಹೌದು, ಮೆಸ್ಸಿ ಏನು ಕಾಣಿಸ್ಕೊಳಲ್ಲ ಇಲ್ಲಿ. ಎಲ್ಲ ಇನ್ನೊಂದು ಟೈಮ್ ಬಂದರೆ ಹೆಚ್ಚೆಚ್ಚು ಅವರ ಕೆರಿಯರಲ್ಲಿ, ಅವರ ಲೈಫಲ್ಲಿ ಇನ್ನೊಂದು ಟೈಮ್ ಇಂಡಿಯಾಗೆ ವಿಸಿಟ್ ಆಗ್ತವ್ರೆ ಹೆಚ್ಚಾಗೋಗ್ಬಿಡುತ್ತೆ. ಯಾಕಂದರೆ ಅವರು ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ ಬಂದಿರೋದು. ಫಸ್ಟ್ ಟೈಮೋ ಸೆಕೆಂಡ್ ಟೈಮೋ ಬಂದಿರೋದು, ಹೋಪ್ಫುಲಿ ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ. ಸೊ ಈ ಥರ ಇನ್ನೂ ಒಂದ್ಸಲಿ ಆಪರ್ಚುನಿಟಿ ಸಿಗುತ್ತೋ ಸಿಗಲ್ವೋ ಅಂತ ಖಂಡಿತ ಫ್ಯಾನ್ಸ್ಗಳಂತೂ, ಮೆಸ್ಸಿ ಅವರ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ನನಗೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ರು. ಅದಕ್ಕೆ ಅದೆಲ್ಲ ಸ್ಟೇಡಿಯಮ್ನ ಧ್ವಂಸ ಮಾಡಾಕ್ಬಿಟ್ರು. ಈ ಕಡೆ ಹೈದರಾಬಾದಲ್ಲಿ ಸಕಲಾಗಿ ಆರ್ಗನೈಸ್ ಮಾಡಿದ್ರು. ಹೈದರಾಬಾದಲ್ಲಿ ರಾಜೀವ್ ಗಾಂಧಿ ಸ್ಟೇಡಿಯಂ ಅಂತ ಕಾಣಿಸುತ್ತೆ ಆಗಿದ್ದು ಇವೆಂಟು. ಇವರು ಬೇರೆ ಬಂದಿದ್ದಾರಲ್ಲಪ್ಪ ನೆನ್ನೆ, ರಾಜೀವ್ ಗಾಂಧಿ ಅಲ್ಲ, ರಾಹುಲ್ ಗಾಂಧಿ ಬೇರೆ ಬಂದಿದ್ದಾರಲ್ಲಪ್ಪ. ಇನ್ಫ್ಯಾಕ್ಟ್ ರೇವಂತ್ ರೆಡ್ಡಿ ಅವರು, CM ಅವರು ಕೂಡ ಇವ್ರಿಗೆ ಫುಟ್ಬಾಲ್ ಆಡಿದ್ರು. ಒಂಥರ ಹಿಲಾರಿಯಸ್ ಮೂಮೆಂಟ್ ಅಂತ ಅನ್ಕೊಳ್ಳಿ. ಎಲ್ಲೆಲ್ಲ ಒದಿತಾಯಿದ್ರು CM, ತೆಲಂಗಾಣ CM ಬಾಲ್ನ. ಪಾಪ ಮೆಸ್ಸಿಗೆ ಕಂಗಾಲಾಗಿ ಹೋಗ್ಬಿಟ್ರು ನೋಡ್ಬಿಟ್ಟು. ಏನರ ನಿಮ್ದೆಲ್ಲ ಅವತಾರಗಳಲ್ಲಿ ನಿಮ್ಮ ಹತ್ರ ಫುಟ್ಬಾಲ್ ಆಡೋಕೆ ಬಂದಿದ್ರಲ್ಲ ನಾನು ಅಂತ. ಅವ್ರೇನು ಫುಟ್ಬಾಲ್ ಪ್ಲೇಯರ್ ಏನಲ್ಲ ಅಲ್ಲಿ, ಹಂಗೆ ನೋಡೋಕೆ ಹೋಗಿದ್ರು ರೇವಂತ್ ರೆಡ್ಡಿ ಅವರು. ಸೊ ಸುಮ್ಮನೆ ಸ್ವಲ್ಪ ಟ್ರೀಟ್ ಮಾಡೋಣ ಇಂಟಿಗೆ ಬಂದಿರೋರ್ನ ಗೆಸ್ಟ್ನ ಅಂತ ಟ್ರೀಟ್ ಮಾಡೋರು ಒಂಥರ ಕಾಣಿಸ್ತೈತೆ. ಒಟ್ನಲ್ಲಿ ಆರ್ಗನೈಸ್ ಅಂತೂ ಸಖತ್ತಾಗಿತ್ತು. ಇನ್ನೂ ಒಂದೇನು ಅಂತಂದರೆ, ಒಂದು ಫೋಟೋಗೆ 10 ಸ್ಲಾಟ್ನಾಗೆ ಆರ್ಗನೈಸರ್ಸ್ ಆಫ್ ದ ಗೋಟ್ ಇವೆಂಟ್, ಈ ಗೋಟ್ ಇವೆಂಟ್ ಏನು ಆರ್ಗನೈಸ್ ಮಾಡಿದರೆ ಅವರು ಒಂದು ಫೋಟೋಗೆ 10 ಲಕ್ಷ, 9.95 ಲ್ಯಾಕ್ ಇನ್ಕ್ಲೂಡಿಂಗ್ GST ಅಂತೆ. ಅಡಿಷ್ನಲ್ GST 10 ಲಕ್ಷ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಲಿಮಿಟೆಡ್ ಸ್ಲಾಟ್ಸ್ ಅಂತೆ, 100 ಸ್ಲಾಟ್ಸ್ ಮಾತ್ರ. ಅದ್ರಲ್ಲಿ 60 ಜನ ಏನೋ ಬುಕ್ ಮಾಡ್ಕೊಂಡಿದ್ರಂತಪ್ಪ. 10 ಲಕ್ಷನ ಕೊಟ್ಬಿಟ್ಟು ಮೆಸ್ಸಿ ಜೊತೆ ಫೋಟೋ ಬೇಕು, ನಮಗೆ ಪರ್ಸನಲ್ ಫೋಟೋ ಬೇಕು ಅಂತ ಬುಕ್ ಮಾಡ್ಕೊಂಡಿದ್ರಂತೆ. ಆ್ಯಂಡ್ 60 ಜನ ಅದೇನು ಬುದ್ಧಿವಂತರು, ದಡ್ರು, ಅದೇನು ಜನ ಗೊತ್ತಾಗಲಿ ಅಂತ ಮಾಡ್ತಾರೋ ಅಥವಾ ನಿಜವಲ್ಲ ಒಂಥರ ಸಿಲ್ಲಿ ಅಂತ ಅನಿಸುತ್ತೆ. ಒಂದು ಫೋಟೋಗೋಸ್ಕರ 10 ಲಕ್ಷನ ಕೊಡ್ತಾರೆ ಅಂತ ಅನ್ಸಿದ್ರೆ. ಅಂದರೆ ಒಬ್ಬೊಬ್ರು ಕ್ರೇಜಿ ಇರ್ತಾರೆ ಬಿಡಿ, ದುಡ್ಡಿನ ಮಕ ಎಲ್ಲ ನೋಡೋಲ್ಲ, ಬೇಜಾನ್ ಕೊಳಿತಾ ಇರತ್ತಲ್ಲ, ಇಂಥವ್ರು ಮಾಡ್ತಾರೆ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ, ಫ್ಯಾನ್ಸ್ಗಳೆಲ್ಲ ಇದು ನೋಡ್ಬಿಟ್ಟು, ಇದು ಸೋಷಿಯಲ್ ಮೀಡಿಯಾದೆಲ್ಲ ವೈರಲ್ ಆಗ್ತಿರೋದು ನೋಡ್ಬಿಟ್ಟು, ಒಂದು ಫೋಟೋ ತೆಗೆಸ್ಕೊಳಕ್ಕೆ 10 ಲಕ್ಷ ಅನ್ನೋದೆಲ್ಲ ನೋಡ್ಬಿಟ್ಟು, ಲಿಮಿಟೆಡ್ ಸ್ಲಾಟು 100 ಸ್ಲಾಟ್ ಇದೆ, ಒಂದು ಫೋಟೋಗೆ 10 ಲಕ್ಷ ಇದೆಲ್ಲ ನೋಡ್ಬಿಟ್ಟು, ತಗೋಗಿರೋ ನಾನು ನೋಡಿಲಿ ಯೂಸ್ ಮಾಡ್ಕೊಂಡು ನನ್ನ ಅಜ್ಜಿ ಮೆಸ್ಸಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ. ಅಂದರೆ ನೋಡಿ, ನನ್ನ ಹತ್ರ ಮೆಸ್ಸಿ ಇದ್ದಾರಪ್ಪ, ನಾನು ಏನು ಕಾಸೇ ಕೊಟ್ಟಿಲ್ಲ, ಅಲ್ಲಿ 5 ಪೈಸೆ ಖರ್ಚು ಮಾಡಿಲ್ಲ. ಮೆಸ್ಸಿ ಜೊತೆ ಫೋಟೋ ತೆಗೆಸ್ಕೊಂಡವ್ರೆ, ಅವರ ಫೋಟೋ ತೆಗೆದು ನೋಡ್ತೀರಾ, ನನ್ನ ಜೊತೆ ಅವ್ರ ಫೋಟೋ ತೆಗೆಸ್ಕೊಂತ ನೋಡ್ತೀರಾ ಅನ್ನೋ ಥರ ಟ್ರೋಲ್ ಮಾಡಿದ್ದಾರೆ. ಬಟ್ ಏನೇ ಒರಿಜಿನಲ್ ಫೋಟೋನೇ ಅಂತ ಹೇಳ್ಬೋದು. ಬಟ್ ಆದರೆ ಇವಾಗಿನ ಹೆಂಗಿದೆ ಅಂತಂದರೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತಲೇ ಗೊತ್ತಾಗಲ್ಲ ಗುರು. ಒರಿಜಿನಲ್ ತೆಗ್ದಂಗೆ ಇರುತ್ತೆ ಫೋಟೋ, ಆ ಥರ ಫೋಟೋನ ತಗೊಬೋದು, ನಾವೇ ಪ್ರಿಪೇರ್ ಮಾಡ್ಕೊಬೋದು ಇಂದ. ಸೊ ಅದೇ 10 ಲಕ್ಷ, ನಮ್ಮ ಪ್ರಕಾರ 10 ಲಕ್ಷ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು. ಇಷ್ಟೆಲ್ಲ ಕೊಟ್ಬಿಟ್ಟು ಯಾರು ಹೋಗಲ್ಲ ಅಂತ ಅನ್ಕೋತೀವಿ, ಬಟ್ 60 ಜನ ಹೋಗಿದ್ರಂತೆ. ಸೊ ಬುದ್ಧಿವಂತರು ದೊಡ್ಡರು ನಮಗಂತೂ ಗೊತ್ತಿಲ್ಲ. ನಾವೆಲ್ಲ ಯೂಸ್ ಮಾಡ್ಕೊಂಡೇ ಫೋಟೋ ರೆಡಿ ಮಾಡ್ಕೊತೀವಿ. ನಮಗೆ ವಿರಾಟ್ ಕೊಹ್ಲಿ ಬೇಕು ಅಂದರೆ ವಿರಾಟ್ ಕೊಹ್ಲಿ ಜೊತೆಗೂ ತಗೊಬೋದು, ರೊನಾಲ್ಡೋ ಬೇಕಾದ್ರೆ ರೊನಾಲ್ಡೋ ಜೊತೆಗೂ ತಗೊಬೋದು, ಮೆಸ್ಸಿ ಬೇಕಾದ್ರೆ ಮೆಸ್ಸಿ ಜೊತೆಗೂ ತಗೊಬೋದು ಯೂಸ್ ಮಾಡಿಕೊಂಡು. ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇವತ್ತು ಇವೆಂಟ್ ಇದೆ ಮುಂಬೈಯಲ್ಲಿ, ಜೊತೆಗೆ ನಾಳೆ ಇವೆಂಟ್ ಇದೆ ಡೆಲ್ಲಿಲಿ. ಸೊ ಸಡನ್ ಅಪ್ಡೇಟ್ ಬರ್ತಾ ಇರೋದೇನು ಅಂತಂದರೆ, ಇವತ್ತು ಸಚಿನ್ ತೆಂಡೂಲ್ಕರ್ ಜೊತೆಗೆ ಇನ್ನೊಬ್ಬರು ಮೇಧಾವಿಗಳಾದಂಥವ್ರು ನಮ್ಮ ಇಂಡಿಯನ್ ಸುನಿಲ್ ಛೇತ್ರಿ ಅವರು ಕೂಡ ಮೀಟ್ ಮಾಡ್ತಾರಂತೆ ಲಿಯೋನೆಲ್ ಮೆಸ್ಸಿನ ಅಂತ ಅಪ್ಡೇಟ್ ಬರ್ತಿದೆ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಅಪ್ಡೇಟ್ ಬರ್ತಿರೋದೆಷ್ಟೋ ಇವರಿಬ್ಬರು ಮೀಟ್ ಮಾಡುವಂಥ ಸಾಧ್ಯತೆ ಇದೆ ಮುಂಬೈನ ಸ್ಟೇಡಿಯಮಲ್ಲಿ, ವಾಂಖೆಡೆ ಸ್ಟೇಡಿಯಮಲ್ಲಿ ಅಂತ. ಸೊ ಮೀಟ್ ಆದರೆ ಒಳ್ಳೆಯದೇ ನೋಡಿ. ಎಲ್ಲ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಮೀಟ್ ಮಾಡೋ ಥರ ಇದೆ ಇಲ್ಲಿ ನೋಡಿ. ಕ್ರಿಕೆಟ್ ಯಾವ ಥರ ನಮ್ಮ ಇಂಡಿಯಾದಲ್ಲಿ ಸೌಂಡ್ ಅಂತ ಅಂದರೆ, ಫುಟ್ಬಾಲರ್ಸ್ ಎಲ್ಲ ಬಂದ್ಬಿಟ್ಟು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಮೀಟ್ ಆಗಬೇಕು, ಆ ಥರ ಇದೆ. ಆ್ಯಂಡ್ ನಾಳೆ ಅರುಣ್ ಜೇಟ್ಲಿ ಇದೆ. ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ
ಇಬ್ಬರು ಕೂಡ ಮೀಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟು ಬರ್ತಾ ಇದೆ. ಗೊತ್ತಿಲ್ಲ, ಇದು ಸೋಷಿಯಲ್ ಮೀಡಿಯಾ ಬಜಸ್ನೇ. ಒಟ್ಟಲ್ಲಿ ಡೆಲ್ಲಿಲಂತೂ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಅಂತೂ ಕಾಣಿಸ್ಕೊಂಡಿದ್ದಾರೆ. ಸೊ ನಾಳೆ ಬೇರೆ ಇವೆಂಟ್ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಇರೋದ್ರಿಂದ, ವಿರಾಟ್ ಕೊಹ್ಲಿ ಹೋಮ್ ಆಗಿರೋದ್ರಿಂದ, ಸೊ ಪ್ರಾಬ್ಲಿ ನಾಳೆ ವಿರಾಟ್ ಕೊಹ್ಲಿ ಕೂಡ ಮೀಟ್ ಆಗುವಂಥ ಸಾಧ್ಯತೆ ಇದೆ. ಫಸ್ಟ್ ನಮಗೆ ಅಪ್ಡೇಟ್ ಬಂದಿದ್ದೇನು ಅಂತಂದರೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಜೊತೆಗೆ MS ಧೋನಿ, ಸೊ ಇಂಥ ಮುಂದಾದ ಪ್ಲೇಯರ್ ಒಂಥರ ಸಚಿನ್ ತೆಂಡೂಲ್ಕರ್, ಸೊ ಇವರೆಲ್ಲ ಮೇಧಾವಿ ಪ್ಲೇಯರ್ಗಳೆಲ್ಲ ಏನಿದ್ದಾರೆ, ಸೊ ಇವರೆಲ್ಲ ಸೇರಿಕೊಂಡು ಮುಂಬೈನ ಸ್ಟೇಡಿಯಮಲ್ಲಿ ಒಂದು ಚಿಕ್ಕ ಮ್ಯಾಚ್ನ ಆಡ್ತಾರೆ. ಅದರಲ್ಲಿ ಮೆಸ್ಸಿ ಕ್ರಿಕೆಟ್ನ ಆಡ್ತಾರೆ ಅನ್ನೋ ಥರ ಅಪ್ಡೇಟ್ ಇತ್ತು. ಬಟ್ ಅದೆಲ್ಲ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಇವಾಗ ಡೆಲ್ಲಿಲಿದ್ದಾರೆ. ಸೊ ಕ್ರಿಕೆಟ್ ಮ್ಯಾಚೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಏನೋ ಬ್ಯಾಟ್ ಹಿಡ್ಕೊಂಡ್ರೆ ಅದೇ ದೊಡ್ಡ ಆಶ್ಚರ್ಯ ಪಡಬೇಕು ಅಷ್ಟೇ. ಮೆಸ್ಸಿ ಕ್ರಿಕೆಟ್ ಬ್ಯಾಟ್ನ ಹಿಡ್ಕೊಂಡ್ರೆ ಅದೇ ದೊಡ್ಡ ಆಶ್ಚರ್ಯ ಪಡಬೇಕು. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಒಟ್ನಲ್ಲಿ ನಾಳೆ ಮೀಟ್ ಆಗೋ ಸಾಧ್ಯತೆ ಇದೆ ಅಂತ, ಇದು ಪಕ್ಕಾ ಅಪ್ಡೇಟ್ ಅಲ್ಲ, ಮೀಟ್ ಆಗೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಇದೆ. ಕಾದು ನೋಡೋಣ. ವಿರಾಟ್ ಕೊಹ್ಲಿ ಆ್ಯಂಡ್ ಲಿಯೋನೆಲ್ ಮೆಸ್ಸಿ ಇಬ್ಬರು ಲೆಜೆಂಡ್ಸ್ಗಳು ಒಂದೇ ಒಂದು ಫ್ರೇಮಲ್ಲಿ ಕಾಣಿಸ್ಕೊಂಡ್ರು ಅಂತ ಸಖತ್ತಾಗಿರುತ್ತೆ. ಬಟ್ ಅದೇ ಏನಾದರೂ ಹೋಗ್ಬಿಟ್ಟು ಗೊತ್ತಿರೋದ್ರೆ ವಿರಾಟ್ ಕೊಹ್ಲಿಗೆ ರೊನಾಲ್ಡೋ ಇಷ್ಟ ಅಂತ, ರೊನಾಲ್ಡೋ ಇಸ್ ಬೆಸ್ಟ್ ಅಂದ್ಬಿಡ್ಬೇಕು ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ಮೆಸ್ಸಿ ಮುಂದೆ. ಕ್ರೇಜಿ ಆಗಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.